ಆವಾಗ್ಲಿಂದ ಅವಳ ತಂಗಿನ ವಹಿಸ್ಕೊಂಡು ನಮ್ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದಾಳಲ್ಲ, ಇವಳಿಗೂ ಗೊತ್ತಾಗ್ಲಿ ಅವಳ ತಂಗಿ ಯೋಗ್ಯತೆ ಏನು ಅಂತ. ಕರ್ಣ, ಪ್ರೂಫ್ ಇದೆ ಅಂತ ಹೇಳಿದ್ಯಲ್ಲ, ತೋರ್ಸು. ಕರ್ಣ ಸರ್, ಏನ್ ಮುಚ್ಚಡಕ್ ಟ್ರೈ ಮಾಡ್ತಾ ಇದ್ದೀರಾ? ತೋರಿಸಿ, ಎಲ್ರಿಗೂ ಗೊತ್ತಾಗ್ಲಿ. ಮೇಡಮ್ ಹೇಳಿದ್ರಲ್ಲ, ಈಗ್ಲಾದ್ರೂ ಪ್ರೂಫ್ ತೋರಿಸಿ ಸರ್. ಕರ್ಣ, ತೋರ್ಸು. ಅದೇನ್ ಪ್ರೂಫ್ ಇದೆ ತೋರಿಸಿ. ಕನೆಕ್ಟ್ ಮಾಡಿ. ಚೆನ್ನಾಗಿದೆ. ಯಾರವನು? ಆ ಹುಡುಗನ್ನ ಪ್ರೊಟೆಕ್ಟ್ ಮಾಡಕ್ ಯಾಕಷ್ಟು ಟ್ರೈ ಮಾಡ್ತಾ ಇದೀರಾ? ಯಾರವನು ಅಂತ ಕೇಳ್ತಾ ಇದ್ದೀನಿ. ಅಕ್ಕ, ಅವನು ಸಂಜಯ್ ಅಂತ, ಕರ್ಣ ಸರ್ ತಮ್ಮ. ವಾವ್, ಚೆನ್ನಾಗಿದೆ. ನಿಮ್ ತಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ನನ್ನ ತಂಗಿನ ಬಲಿ ಕೊಡ್ತಾ ಇದ್ದಾರಾ? ಹೇಳಿ ಮೇಡಮ್, ಅವಾಗ್ಲೇ ನನ್ನ ಹಾಸ್ಪಿಟ್ಲು ಮರ್ಯಾದೆ ಅಂತ ದೊಡ್ಡದಾಗಿ ಮಾತಾಡಿದ್ರಿ, ಈಗೇನ್ ಹೇಳ್ತೀರಾ? ಮಾತೆತ್ತಿದ್ರೆ ಎಥಿಕ್ಸು ವ್ಯಾಲ್ಯೂಸ್ ಅಂತ ಮಾತಾಡೋ ಈ ಮನುಷ್ಯ ಅವ್ರ ತಮ್ಮನ ವಿಷಯ ಗೊತ್ತಾದ್ರೆ ಎಲ್ಲಿ ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ಒಳಗಡೆ ಹೋಗಿ ಮಾತಾಡೋಣ ಅಂದ್ರ? ಓ, ತಮ್ಮನ್ ತಪ್ಪನ ಕವರ್ ಮಾಡ್ತಾ ಇದೀರಾ? ನೀನ್ ಬಾಯ್ ಮುಚ್ಚು. ಹೇಳಿ ಸರ್. ಕರ್ಣ ಸರ್, ಯಾರ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷಣ? ಹೆಸರು ಮಾತ್ರ ಕರ್ಣ ಅಂತ ಇಟ್ಕೊಂಡ್ರೆ ಸಾಲದು, ನಡವಳಿಕೆನು ಕರ್ಣನ್ ತರನೇ ಇರಬೇಕು. ನಿಮ್ ಎಲ್ಲಾ ಸ್ಟಾಫ್ಗಳಿಗೂ ಎಲ್ಲಾ ಸ್ಟೂಡೆಂಟ್ಗಳಿಗೂ ಒಂದೇ ರೂಲ್ಸ್ ಆಗಿದೆ. ಹಾಗಿದ್ಮೇಲೆ ನಿಮ್ ತಮ್ಮಂಗೆ ಏನ್ ಶಿಕ್ಷೆ ಕೊಡ್ತೀರಾ? ಅಲ್ವೇ ಅಕ್ಕ, ಏನು ವಿಚಾರನೇ ಗೊತ್ತಿಲ್ಲದೆ ಕರ್ಣ ಸರ್ ನೀನು ಹಾಗೆಲ್ಲ ಬೈದೆ. ಅವ್ರು ಮಾಡಿದ್ ಸರಿನಾ? ಪಾಪ, ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೋ ಏನೋ. ನೀನೊಂದು ಕೆಲಸ ಮಾಡು, ಇಲ್ಲೇ ಪಾರ್ಕಿಂಗ್ ಲೋಟಲ್ಲಿರು, ನಾನು ಹೋಗಿ ಕರ್ಣ ಸರ್ಗೆ ಒಂದೇ ಒಂದು ಸಾರಿ ಕೇಳಿ ಬರ್ತೀನಿ. ಬಾರೆ. ನಾನು ಇನ್ನೂ ಇದೇ ಕಾಲೇಜಲ್ಲಿ ಓದ್ಬೇಕು. ನೀನ್ ಹೋಗ್ತಿರೋ ಒಂದ್ ನಿಮಿಷ, ನಾನು ಬರ್ತೀನಿ. ಬಾಯ್. ಕರ್ಣ ಸರ್. ಏನಾಯ್ತು? ಮತ್ತೇನಾದ್ರೂ ಪ್ರಾಬ್ಲಮ್ಮಾ? ಏನಿಲ್ಲ ಸರ್, ನಮ್ಮ ಅಕ್ಕ ಹಾಗೆಲ್ಲ ಮಾತಾಡಿದ್ರ ಬಗ್ಗೆ ಪ್ಲೀಸ್ ಬೇಜಾರಾಗ್ಬೇಡಿ. ಅವ್ರು ಮಾತಾಡಿದ ರೀತಿ ಹೊರಟು ಅವ್ರು ಕೇಳಿದ ಪ್ರಶ್ನೆ ತಪ್ಪಲ್ಲ. ಹಾಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ ಸರ್. ಏನು? ಸಂಜಯ್ ಅವ್ರನ್ನ ರೆಸ್ಟಿಗೇಟ್ ಮಾಡೋದು ಬೇಡ ಸರ್, ಪ್ಲೀಸ್. ತಪ್ಪು ನಿಮ್ದು ಅಂತ ಗೊತ್ತಾದಾಗ ನಿಮ್ಗೂ ಅದೇ ಶಿಕ್ಷೆ ಆಗಿದ್ದು. ಸೊ ಅವ್ರು ತಪ್ಪು ಮಾಡಿದಾರೆ ಅಂತ ಗೊತ್ತಾದಾಗ ಅವ್ರಿಗೂ ಅದೇ ಶಿಕ್ಷೆ ಕೊಡ್ಬೇಕಲ್ವಾ? ತಪ್ಪು ಎಲ್ಲರೂ ಮಾಡ್ತಾರೆ ಸರ್, ಆದ್ರೆ ತಿದ್ಕೊಳ್ಳಕ್ಕೆ ಎರಡನೇ ಅವಕಾಶ ಕೊಡ್ಬೇಕಲ್ವಾ? ನಾನ್ ತಪ್ಪು ಮಾಡಿಲ್ಲ ಅಂತ ನಿಮಗೆ ಗೊತ್ತಾಯ್ತಲ್ಲ, ನಂಗೆ ಅಷ್ಟು ಸಾಕು. ಸರ್ 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 ಸಂಜಯ್ ಸರ್ದು ಡಿಸ್ಮಿಸ್ ಲೆಟ್ರು ನಿಮ್ ಸೈನ್ ಹಾಕ್ಬೇಕು ಸರ್. ಮನೆಯವರು ಮೂಲೆಯಲ್ಲಿ ಮುದುರ್ಕೊಂಡು ಕೂತಿರ್ತೀವಿ, ಅವ್ರಿಗೆ ನಾನು ಬೇಜಾನ್ ಮೆರಿತಾನೆ. ಮನೆಗೆ ಕಾವಲಿಗೆ ಬಂದಿರೋಂಥ ನಾಯಿ
ಕಚ್ಚಿದ್ರೆ ಸುಮ್ಮನೆ ಬಿಡಬಾರ್ದು. ಅದು ಮನೆ ಯಜಮಾನ್ರಿಗೆ ಗೊತ್ತಿರ್ಬೇಕು. ಚಿಕ್ಕಪ್ಪ, ಅಪ್ಪಂಗೆ ಬಿಸಿ ಬಿಸಿ ಬಜ್ಜಿ ಬೇಕಂತ, ಕೊಡಿ. ಏನ್ರಿ ಇದೆಲ್ಲ? ಕರ್ಣನಿಂದ ಏನೇನೆಲ್ಲ ಅನುಭವಿಸ್ಬೇಕೋ ಗೊತ್ತಿಲ್ಲ. ಎಲ್ಲ ಹಣೆ ಬರ.